ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಸೂಪರಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ಇಡ್ಲಿ ರೆಸಿಪಿ. ನಾರ್ಮಲಾಗಿ ಎಲ್ಲ ಬ್ರೇಕ್ಫಾಸ್ಟ್ಗಿಂತ ಇಡ್ಲಿ ಸ್ವಲ್ಪ ಹೆಲ್ದಿನೇ. ಸೊ ಇಡ್ಲಿ ಬಂದು ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಇಡ್ಲಿನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಹೆಲ್ಪರಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ, ಸ್ವಲ್ಪ ಟೇಸ್ಟಾಗಿ ತಿಂತಾರೆ. ಹಾಗಾಗಿ ಇಡ್ಲಿ ಸ್ವಲ್ಪ ಜಾಸ್ತಿ ಮಾಡಿಡ್ತಾ ಇದ್ದೀನಿ. ಸೊ ಚಟ್ನಿ, ಸಿಂಪಲ್ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಂಬಾರು, ಆನಿಯನ್ನು, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಕಡಲೆ, ತೆಂಗಿನಕಾಯಿ, ಹುಣಸೆ ಹುಳಿ ಇಷ್ಟೆಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಚಟ್ನಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಸೊ ಇದನ್ನು ಲೈಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಟ್ಲರಿಗಳೆಲ್ಲ ತುಂಬ ಫಸ್ಟು ಡ್ರಾ ತುಂಬ ಮೆಸ್ಸಿ ಆಗಿತ್ತು, ಅದಕ್ಕೆಲ್ಲ ಸ್ವಲ್ಪ ಸ್ಪ್ರೇ ಹೊಡೆದ್ಬಿಟ್ಟು ಅದನ್ನೆಲ್ಲ ವಾಷಿಂಗಿಗೆ ಹಾಕಿದ್ದೀನಿ. ಸೊ ಹೆಲ್ಪರ್ ಬಂದು ಇದೆಲ್ಲ ವಾಶ್ ಮಾಡ್ತಾರೆ. ಈ ಚಿಕ್ಕದೆಲ್ಲ ಬಂದು ತುಂಬ ಕಷ್ಟ ಆಗುತ್ತೆ ವಾಶ್ ಮಾಡೋಕ್ಕೆ, ಹಾಗೆ ಡಿಶ್ ವಾಷರೆಲ್ಲ ಹಾಕಿದ್ದೀನಿ, ಸ್ವಲ್ಪ ನೀಟಾಗಿ ಆಗುತ್ತೆ. ಸೊ ಅಷ್ಟೊತ್ತಲ್ಲಿ ಇಡ್ಲಿ ಎಲ್ಲ ಬೆಂದಿದೆ. ನಾನು ಸ್ವಲ್ಪ ಎಲ್ಲ ನೀಟ್ ಮಾಡಿಬಿಟ್ಟೆ. ಎಲ್ಲ ಕೆಲಸ ಮಾಡ್ತಾರೆ ಹೆಲ್ಪರು, ಬಟ್ ನನಗೊಂದೊಂದು ಸಮಾಧಾನ ಆಗೋಲ್ಲ, ಅದೆಲ್ಲ ನಾನು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇರ್ತೀನಿ. ಸೊ ಬಿಸಿ ಬಿಸಿ ಇಡ್ಲಿ, ಮಿನಿ ಇಡ್ಲಿ ಲಿಯಾಗಿ ರೆಡಿಯಾಗಿದೆ. ಎಲ್ಲರಿಗೂ ಇಡ್ಲಿ ರೆಡಿ ಮಾಡಿದ್ದೀನಿ. ಸೊ ಇಡ್ಲಿ ಜೊತೆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಇದೊಂದು ವೀಕೆಂಡ್ ವ್ಲಾಗು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ತುಂಬ ಕೆಲಸಗಳಿದೆ. ಇವತ್ತು ಒಂದು ಕಡೆ ಹೋಗಬೇಕು. ನನ್ನ ಹಸ್ಬೆಂಡ್ ಅವರ ಡ್ರೀಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅವ್ರು ಕಂಡ ಕನಸು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನನಗೆ ಈ ರೀತಿ ಕನಸು ಬಂದಿತ್ತು ಅಂತ. ಸೊ ನೀಟಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನು ಸ್ಪ್ರೇ ಹೊಡೆದು ಹೋಗಿದ್ದೆ, ಮತ್ತು ಊಟ ಮಾಡಿಬಿಟ್ಟು ಬಂದು ಕ್ಲೀನ್ ಮಾಡೋಣ ಅಂತ. ಸೊ ತಿಂಡಿ ಆದಮೇಲೆ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಸ್ಟೈನೆಲ್ಲ ಸ್ವಲ್ಪ ಇಟ್ಕೊಂಡಿದೆ. ಸೊ ಇದನ್ನೆಲ್ಲ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಬಟ್ ಆದರೂ ಈ ರೀತಿ ಸ್ಟೈನ್ಗಳು ಬರ್ತಾನೇ ಇರುತ್ತೆ. ಸ್ವಲ್ಪ ನನಗೆ ಸಮಾಧಾನ ಆಗಲಿ ಅಂತ ನಾನು ಹಾಕಿ ಉಜ್ತಾ ಇದ್ದೀನಿ. ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಸ್ವಲ್ಪ ನಾವು ಈ ಲಿಕ್ವಿಡ್ನ ಹಾಕಿಬಿಟ್ಟು, ವಿಮ್ ಲಿಕ್ವಿಡ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ವಾಟರಲ್ಲಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀಟಾಗಿ ಈ ರೀತಿ ಬ್ರಷಿಂದನೂ ಇಲ್ಲ ನಾರಿಂದನೂ ಚೆನ್ನಾಗಿ ನೀವು ರಬ್ ಮಾಡಿ ತೆಗೆದುಬಿಟ್ರೆ ನೀಟಾಗುತ್ತೆ. ಸೊ ಎಲ್ಲ ನೀಟಾಗಿ ಈ ರೀತಿ ರಬ್ ಮಾಡಿ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು ಒಂದು 2 ವಾಶ್ ಬರುತ್ತೆ. 2 ವಾಶ್ ಅಂದರೆ ಒರೆಸೋ ಥರ. ಸೊ 2 ಸತಿ ವೆಟ್ ಮಾಡಿ ವಾಟರಲ್ಲಿ ನೀಟಾಗಿ ಒರೆಸಿದ್ರೆ ಸೂಪರಾಗಿ ಪಳ ಅಂತ ಹೊಳಿತಿರುತ್ತೆ. ಸೊ ಎಲ್ಲಾದರೂ ಊರಿಗೆ ಹೋಗಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಥಿಂಗ್ಸ್ನ ಹೊರಗೆ ಎತ್ತಿಟ್ಬಿಟ್ಟು ಫುಲ್ಲು ಸ್ಪ್ರೇ ಮಾಡಿಬಿಡ್ತೀನಿ. ಸೊ ಕಾಕ್ರೋಚ್ಗಳೆಲ್ಲ ಬರೋದೇ ಇಲ್ಲ. ಅವತ್ತು ಒಂದು 3 ಡೇಸ್ ಕಾಕ್ರೋಚ್ಗಳು ಇರೋದೆಲ್ಲ ಸತ್ತು ಬಿದ್ದೋಗಿರುತ್ತೆ. ಸೊ ಕಾಕ್ರೋಚ್ಗಳು ಇರಲ್ಲ, ಬಟ್ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಎಲ್ಲೋ ಸ್ವಲ್ಪ ರೀಸೆಂಟಾಗಿ ಎಲ್ಲೋ ಮೂವ್ ಆಗಿಲ್ಲ, ನಾವು ಹೊರಗೆ ಹೋಗಿಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಕ್ಲೀನ್ ಆವಾಗವಾಗ ಮಾಡಿಟ್ಕೊಂಡ್ರೆ ಸಾಕು, ಕಾಕ್ರೋಚ್ಗಳು ಕಮ್ಮಿ ಆಗುತ್ತೆ. ಸೊ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಸೂಪರಾಗಿರೋಂಥ ರೆಸಿಪಿ ರೆಡಿ ಮಾಡ್ತಿದ್ದೀನಿ. ಸೊ ಪ್ರತಿಯೊಂದು ದಾಳನ್ನೆಲ್ಲ ಹಾಕಿ ಅದರಲ್ಲಿ ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಸೊ ಇವತ್ತು ಸೋಕ್ ಮಾಡಿದ್ರೆ ನೈಟಿಗೆ ನಾವು ಅದನ್ನು ಗ್ರೈಂಡ್ ಮಾಡಿಬಿಡ್ಬೋದು. ಸೊ ತಿಂಡಿ ಎಲ್ಲ ಆಗಿ ಸ್ವಲ್ಪ ಕೆಲಸ ಎಲ್ಲ ಆಗಿ ಒಂದು ಸ್ಟ್ರಾಂಗ್ ಕಾಫಿ ಹಾಕ್ಕೊಂಡು ಕುಡ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಮಾಡಿದ್ದೀನಿ. ಬಿಕಾಸ್ ಇವತ್ತೊಂದು ಈವೆಂಟ್ ಇದೆ, ರಿಸೆಪ್ಷನ್ ಇದೆ ಹಸ್ಬೆಂಡ್ ಆಫೀಸ್ ಕಡೆಯಿಂದ. ಅವರ ಈವೆಂಟ್ ಸ್ವಲ್ಪ ಇಲ್ಲಿಂದ ತುಂಬ ದೂರ, 1.5 ಅವರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೊರಡಬೇಕು. ಬೇಗ ಮಧ್ಯಾಹ್ನ ಊಟನ ತಿಂದ್ಕೊಂಡು ಹೊರಡೋದಕ್ಕೆ ರೆಡಿ ಆದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಾಯಿತು. ನಾನು ಎಲ್ಲಾದರೂ ಹೋಗೋ ದಿನ ತಲೆ ಸ್ನಾನ ಮಾಡಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ಡ್ರೈ ಮಾಡೋದಕ್ಕೆ ಅಂತ. ನಾವು ಒಂದಿನ ಮುಂಚೆನೇ ತಲೆ ಸ್ನಾನ ಮಾಡಿಬಿಡ್ತೀನಿ. ಆವತ್ತು ಬರೀ ಮೈ ಸ್ನಾನ ಮಾಡಿಬಿಟ್ಟು ಮಿಕ್ಕಿದ ಕೆಲಸಗಳು ನೋಡ್ತೀನಿ. ಸೊ ನಾನು ಉಟ್ಕೊಂಡು ಸೀರೆ ಇವತ್ತು ಇದೇ ಸ್ಯಾರಿ. ಸೊ ಒಂದು ಗೆಟ್ ರೆಡಿ ವಿತ್ ಮೀ ನೋಡ್ಬಿಡೋಣ. ಸಿಂಪಲ್ಲಾಗಿ ಒಂದು ಮೇಕಪ್ ಅಷ್ಟೇ. ಸೊ ನಾನಿಲ್ಲಿ ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಏನೇ ಫಂಕ್ಷನ್ ಏನೇ ಹೋದರೂ ನಾನು ಹೆವಿ ಮೇಕಪ್ ಹಾಕಲ್ಲ, ಇಷ್ಟೇ ಒಂದು ಸಿಂಪಲ್ ಮೇಕಪ್. ಸೊ ನಾನೊಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಈ ಒಂದು ಮೇಕಪ್ಪು ಸಿಂಪಲ್ ಮೇಕಪ್ಪೇ. ಬಿಕಾಸ್ ನಾವು ಎಷ್ಟು ಮೇಕಪ್ ಹಾಕ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ನಾನು ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಫಸ್ಟಿಗೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಮಾಯಿಶ್ಚರೈಸರ್ ಇಸ್ ಮೇನ್, ಕಂಪಲ್ಸರಿ ಹಾಕಲೇಬೇಕು. ಸೊ ಮಾಯಿಶ್ಚರೈಸರ್ ಆದಮೇಲೆ ನಾವು
ಪ್ರೈಮರ್ ಹಾಕ್ಕೊಳ್ಳೋಣ. ಪ್ರೊಟೆಕ್ಷನ್ಗೋಸ್ಕರ ಪ್ರೈಮರ್ ಹಾಕಿ ಆಮೇಲೆ ಒಂದು ಫುಲ್ ಕವರೇಜ್ ಫೌಂಡೇಶನ್ ನಾನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸೊ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸಲ್ಲಿ, ಕೆಲವೆಲ್ಲ ಅಲ್ಲಲ್ಲಿ ಜಿಡ್ಡು ನಿಲ್ಲುತ್ತೆ. ಸೊ ನೀವು ಇದೆರಡು ಪ್ರೆಪ್ ಮಾಡಿಬಿಟ್ಟು ಒಂದು ಒಳ್ಳೆ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್ನ ನೀವು ಹಾಕ್ಕೊಂಡಾಗ ನಿಮಗೆ ಒಂದು ಪರ್ಫೆಕ್ಟ್ ಫಿನಿಶ್ ಸಿಕ್ದಂಗಿರುತ್ತೆ. ಸೊ ನನಗೆ ಅಲ್ಲಿ ಇಲ್ಲಿ ಚೂರು ಲೈಟಾಗಿ ಸ್ವಲ್ಪ ಮಾರ್ಕ್ಸ್ ಇದೆ, ಬಟ್ ಅದು ಸ್ವಲ್ಪ ಹೈಡ್ ಆಗಿಬಿಡತ್ತೆ. ಲೈಟಾಗಿ ನಾನು ಕಾಂಪ್ಯಾಕ್ಟ್ನ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸೊ ಕಾಂಪ್ಯಾಕ್ಟ್ ಬಂದು ನಿಮಗೊಂದು ಸೆಟ್ಟಿಂಗ್ ಥರ, ಪೌಡರ್ ಸೆಟ್ಟಿಂಗ್ ಥರ ಅದು ಮಾಡುತ್ತಂದರೆ ಆಯಿಲ್ನ ಸೆಕ್ರೇಷನ್ ಆಗೋದನ್ನ ಪ್ರೊಟೆಕ್ಟ್ ಮಾಡಿಬಿಟ್ಟು ನಿಮಗೆ ಒಂದು ಬೇಸ್ ಲೆವೆಲಲ್ಲಿ ನಿಮಗೆ ಹೈ ಡೆಫಿನಿಷನ್ ಫೌಂಡೇಶನ್ ಥರ ಅದು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಲೈಟಾಗಿ ನಾವು ಕಾಂಪ್ಯಾಕ್ಟ್ ಹಾಕ್ಕೊಂಡ್ರೆ ಅದರಲ್ಲೂ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕವರೇಜ್ ಇರುತ್ತೆ. ನಿಮಗೇನಾದರೂ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಇರುವಂಥ ಮಾರ್ಕ್ಸ್ನೆಲ್ಲ ಕವರ್ ಮಾಡುತ್ತೆ. ಕಂಪ್ಲೀಟಾಗಿ ಕವರ್ ಮಾಡಲ್ಲ, ನಿಮಗೊಂದು 80 to 70% ಬಂದು ಒಂದು ನೀಟ್ ಲುಕ್ ಕೊಡುತ್ತೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಲೈಟಾಗಿ ನಾನು ಹ್ಯಾಂಡ್ಸಲ್ಲಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ತುಂಬ ನಂದು ಪೌಡರ್ ಏನಿದೆ, ಆ ಕಾಂಪ್ಯಾಕ್ಟ್ ಪೌಡರ್ ಬಂದು ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಕೊಡುತ್ತೆ. ಫುಲ್ ಕವರೇಜ್ ಇದೆ, ಬ್ರೈಟ್ನೆಸ್ಸು ಇದೆ. ಮೆಬ್ಲಿನಲ್ಲಿ ಹೊಸದಾಗಿ ಅದನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಲೈಟಾಗಿ ಐಬ್ರೋಸ್ ಹಾಕ್ಕೊಳ್ತಾ ಇದ್ದೀನಿ. ಬ್ರೋ ಬಂದು ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ರೈಟಾಗಿರಲಿ. ನೈಟ್ ಟೈಮ್ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಬ್ರೈಟಾಗಿರಲಿ ಅನ್ನೋಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ನನಗೆ ಇವಾಗ ಸ್ವಲ್ಪ ಥಿಕ್ನೆಸ್ ಆಗಿ ಬಂದಿದೆ ಐಬ್ರೋಸು. ಥಿಕ್ಕಾಗಿ ನಾನು ಒಂದು 2-3 ಮಂತ್ಸ್ ಬಿಟ್ಟು ಮಾಡಿಸಿರೋದು. ಸೊ ಹಾಗಾಗಿ ಆ ಥಿಕ್ನೆಸ್ ಬಂದಮೇಲೆ ಶೇಪ್ ಕೊಟ್ಕೊಂಡಿದ್ದೀನಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಯಾರಾದರೂ ಒಂದು ಹ್ಯಾಂಡು ಏನಾದರೂ ಮಾಡಬೇಕಾದ್ರೆ ಐಬ್ರೋಸು ಆಚೆ ಈಚೆ ಆಗಿಬಿಡುತ್ತೆ. ಸೊ ಇಲ್ಲಾಂದರೆ ನಮಗೆ ಕೆಲವು ಟೈಮಲ್ಲಿ ಐಬ್ರೋಸ್ ಎಲ್ಲ ಉದುರೋಗಿರುತ್ತೆ, ಅಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಿ ಅಂದರೆ, ಒಂದು 2 to 3 ಮಂತ್ಸ್ ಐಬ್ರೋಸ್ನ ಮುಟ್ಟಕ್ಕೆ ಹೋಗಬೇಡಿ. ಸೊ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ನೀವು ಒಂದು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಪ್ಲಕ್ಕರಿಂದ. ಮಿಕ್ಕಿರೋದನ್ನ ಹಾಗೆ ಬಿಟ್ಬಿಟ್ಟು ನೀವು ಒಂದು ಪರ್ಫೆಕ್ಟ್ ಚೆನ್ನಾಗಿ, ನಿಮಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ನಿಮಗೇನು ಶೇಪ್ ಬೇಕೋ ಅದು ಮಾಡಿಕೊಂಡು ಹಾಗೆ ನೀವು ಅದನ್ನು ಇಟ್ಕೋಬೋದು ಪ್ರೊಟೆಕ್ಷನ್ ಆಗಿ. ಪ್ಲಸ್ ಯಾವಾಗಾದರೂ ನಿಮಗೆ ಮಾಡಬೇಕಂದ್ರೆ ಬರೀ ಎಕ್ಸ್ಟ್ರಾಸ್ ಮಾತ್ರ ಹೋಗಿ ತಗೊಂಡ್ರೆ ಸಾಕು. ಸೊ ನಾನಿವಾಗ ಲೈಟಾಗಿ ಒಂದು ಐ ಶ್ಯಾಡೋ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಒಂದು ಪಿಂಕ್ ಐ ಶ್ಯಾಡೋನು, ಸಿಂಗಲ್ ಐ ಶ್ಯಾಡೋ. ಸೊ ಇದು ಬಂದು ಮ್ಯಾಟ್ ಫಿನಿಷಲ್ಲಿರುವಂಥ ಒಂದು ಪಿಂಕ್. ಇದನ್ನು ಲೈಟಾಗಿ ಐ ಶ್ಯಾಡೋನ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಶಿಮ್ಮರಿ ಶೈನಿಂಗ್ ಇರೋವಂಥ ಒಂದು ಗೋಲ್ಡನ್ ಕಲರ್ನ ನಾನು ಹಾಕ್ಕೊತಿದ್ದೀನಿ. ಸೊ ಇದು ಸ್ವಲ್ಪ ನೈಟ್ ಟೈಮಲ್ಲಿ ನಿಮಗೆ ತುಂಬ ಬ್ರೈಟಾಗಿ ಕಾಣದೆ ಒಂದು ಮೈಲ್ಡ್ ಎಫೆಕ್ಟ್ ಕೊಡುತ್ತೆ. ನಾನು ತುಂಬ ಗ್ರ್ಯಾಂಡಾಗಿ ಐನ ತುಂಬ ಶ್ಯಾಡೋಲ್ಲಿ ಮುಚ್ಚಲ್ಲ. ಜಸ್ಟ್ ನಾನು ಜಾಸ್ತಿ ಯೂಸ್ ಮಾಡೋದು ಕಾಜಲ್ ಮತ್ತು ಐಲೈನರ್. ಇಂಥದ್ದೆಲ್ಲ ಸ್ವಲ್ಪ ಬ್ರೈಟ್ ಮಾಡಿದಾಗ ಐ ಬಂದು ನಿಮಗೆ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ. ಅದು ಅಲ್ಲದೆ ನಾನು ಸ್ವಲ್ಪ ಚಿಕ್ಕ ಕಣ್ಣಿರೋದ್ರಿಂದ ಸ್ವಲ್ಪ ಬ್ರಾಡಾಗಿ ನಾನು ಎಲ್ಲ ಹಾಕಬೇಕು. ಆವಾಗ ಸ್ವಲ್ಪ ಐ ಲುಕ್ ಬಂದು ಚೆನ್ನಾಗಿ ಕಾಣುತ್ತೆ. ಸೊ ಶಿಮ್ಮರಿನ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಬ್ಲೆಂಡ್ ಮಾಡ್ಕೊತಿದ್ದೀನಿ. ಪ್ರಾಡಕ್ಟ್ ಯಾವಾಗಲೂ ಸ್ವಲ್ಪನೇ ತೊಗೊಂಡು ಬ್ಲೆಂಡ್ ಮಾಡಿ, ಎಸತಿ ಬೇಕಾದರೂ ಮಾಡ್ಕೋಬೋದು ನೀವು, ಬಟ್ ಆದರೆ ಚೂರೇ ತೆಗೆದು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನಮಗೆ ಹೌಸ್ ವೈಫ್ಗೆ ಅಥವಾ ನಾರ್ಮಲ್ ಆಗಿ ನಾವು ಏನೋ ಒಂದು ಮೇಕಪ್ ಮಾಡ್ತೀವಂದರೆ ಒಂದಷ್ಟು ಮೇಕಪ್ ಕಿಟ್ಗಳಲ್ಲಿ ಒಂದಷ್ಟು ಮೇಕಪ್ ಥಿಂಗ್ಸ್ನ ಇಟ್ಕೊಳ್ಳಿ. ನಾನು ತುಂಬ ಮಾಡಿ ಅಂತ ಹೇಳಲ್ಲ, ಬಟ್ ಒಂಚೂರು ಲೈಟಾಗಿ ನಾವು ಮಾಡೋದು ಒಂಥರ ಪ್ಲೆಸೆಂಟ್ ಎಲಿಗೆಂಟಾಗಿ ಕಾಣ್ತೀವಿ. ನಮಗೆ ನಮ್ಮನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಸೊ ಕೆಲವರೆಲ್ಲ ಸಿಂಪಲ್ ಮೇಕಪ್ಪಲ್ಲೇ ಚೆನ್ನಾಗಿ ಕಾಣ್ತೀರ, ಬಟ್ ಆದರೆ ಎಲ್ಲಾದರೂ ಒಂದು ಕಡೆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಕಿಟ್ ಥರ ನೀವು ಇಟ್ಕೊಂಡ್ರೆ ಸಾಕು. ಒಂದು ಸತಿ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಸತಿ ತೊಗೊಂಡ್ರೆ ಮಿನಿಮಮ್ ನಿಮಗೆ ಎವ್ರಿ ಡೇ ಯೂಸ್ ಮಾಡಿದ್ರು ಒಂದು 6 ಮಂತ್ಸ್ ಆದರೂ ಬರುತ್ತೆ ನೀವು ಒಬ್ಬರು ಯೂಸ್ ಮಾಡೋದು. ಸೊ ನೀವು ಯಾವಾಗಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ 2 to 3 ಇಯರ್ಸ್ ಅದು ಯೂಸ್ ಆಗುತ್ತೆ. ಬಟ್ ಅದಕ್ಕೆ ನಿಮಗೆ ಎಕ್ಸ್ಪೈರಿ ಡೇಟು ಇರುತ್ತೆ. ಒಂದು 2 to 3 ಇಯರ್ಸ್ವರೆಗೂ ನಮಗೆ ಮೇಕಪ್ ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಇರುತ್ತೆ. ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ನೀವು ಬೈ ಮಾಡ್ಕೊಳ್ಳಿ. ಸೊ ನಾನು ಲೈಟಾಗಿ ಐಲೈನರ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಜೆಲ್ ಲೈನರ್ನ ಹಾಕ್ಕೊತಿದ್ದೀನಿ. ಜೆಲ್ ಲೈನರ್ ಏನಂದರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ನಿಮಗೆ ಬ್ರೈಟಾಗೂ ಕಾಣಿಸುತ್ತೆ. ನಿಮಗೆ ಕಣ್ಣಿಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಈಸಿಯಾಗಿ ಬಂದು ನಿಮಗೆ ಲೈನರ್ನ ಹಾಕ್ಕೋಬೋದು. ಅದು ತುಂಬ ಕ್ರೀಮಿ ಟೆಕ್ಚರಲ್ಲಿ ಇರುತ್ತೆ. ಸೊ ಅದಕ್ಕೆ ನೀವು ಈಸಿಯಾಗಿ ಮಾಡ್ಕೋಬೋದು. ಬ್ಲೆಂಡಿಂಗು ಅಷ್ಟೇ ತುಂಬ ಈಸಿ ಆಗುತ್ತೆ. ಸೊ ನಾನು ಕಾಜಲ್ಗೂ ಅದೇ ಯೂಸ್ ಮಾಡ್ತಾಯಿದ್ದೀನಿ, ಐಲೈನರ್ಗೂ ಸೇಮ್ ಜೆಲ್ ಪಾಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಎಷ್ಟು ಮುಂದೆ ಕೂತೆ ಅಂದರೆ ಅಷ್ಟು ಬೇಗ ಕೂತಿದ್ದೀನಿ.
ಆದರೂ ನಾನು ರೆಡಿ ಆಗ್ತಾನೇ ಇದ್ದೀನಿ. ಅಂದರೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಇಷ್ಟೊತ್ತು ನನಗೆ ಆಗ್ತಾಯಿದೆ. ಹಸ್ಬೆಂಡ್ ಎಲ್ಲ 5 ಮಿನಿಟ್ಸ್ ಅಷ್ಟೇ. ಮೇಲೆ ಇರೋದು ಯಾವುದೋ ಒಂದು ಶರ್ಟ್ ತೊಗೊಳ್ತಾರೆ, ಹಾಕಿ ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದನ್ನು ಚೇಂಜ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆ ಚೆನ್ನಾಗಿ ಟೈಮ್ ಇರುತ್ತೆ. ಇವಾಗ ಮಾಡ್ತಾಯಿದ್ದೀನಿ. ಲಿಯಾ ಬಂದು ಡ್ರೆಸ್ ಹಾಕಕ್ಕೆ ಹೋಗಿದ್ದಾಳೆ. ಅವಳು ಡ್ರೆಸ್ ಹಾಕ್ಕೊಂಡು ಬಂದ ತಕ್ಷಣ ಇಲ್ಲಿಗೆ ನಾನು ಈ ಮೇಕಪ್ ಸ್ಟಾಪ್ ಮಾಡಿಬಿಟ್ಟು ಅವಳದನ್ನು ನಾನು ರೆಡಿ ಮಾಡಬೇಕು. ಸೊ ಎವ್ರಿ ಡೇ ಮೇಕಪ್ಗೆ ಅವಳೇ ಸ್ವಲ್ಪ ಎಲ್ಲ ಮಾಡ್ಕೊತಾಳೆ. ಈ ರೀತಿ ಏನಾದರೂ ಫಂಕ್ಷನ್ಗೆಲ್ಲ ಹೋಗಬೇಕು ಅಂದರೆ ನನ್ನ ಹೆಲ್ಪ್ ಸ್ವಲ್ಪ ಅವಳಿಗೆ ಬೇಕಾಗುತ್ತೆ. ಬಿಕಾಸ್ ಇಲ್ಲಾಂದರೆ ಅವಳು ಎಲ್ಲದನ್ನೂ ಜಾಸ್ತಿ ಹಾಕಿ ಮೇಕಪ್ ಹಾಳು ಮಾಡ್ಕೊಂಬಿಡ್ತಾಳೆ. ಅದಕ್ಕೋಸ್ಕರ ಸೊ ಇವತ್ತು ನಾನು ಲೈನರ್ಗೆ ಬಂದು ವಿಂಗ್ನ ಕ್ರಿಯೇಟ್ ಮಾಡ್ತಿಲ್ಲ. ತುಂಬ ಗ್ರ್ಯಾಂಡ್ ಲುಕ್ ಆಗೋದು ಬೇಡ ಅಂತ. ಬಿಕಾಸ್ ಸ್ಯಾರಿನೇ ಸ್ವಲ್ಪ ಹೈಲೈಟ್ ಆಗುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಆಗೋದು ಬೇಡ ಅನ್ನೋಕ್ಕೋಸ್ಕರ ಲೈಟಾಗಿ ನಾನು ನಮ್ಮ ಐಗೆ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಕ್ಲೋಸರ್ ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಇಷ್ಟಾದಮೇಲೆ ಲಿಯಾ ಬಂದುಬಿಟ್ಟು ಅವಳಿಗೆ ಮೇಕಪ್ ಮಾಡಿ ಕಲಿಸ್ಬಿಟ್ಟು ಮಿಕ್ಕಿದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಲಿಪ್ ಲೈನರ್ಗೆ ಒಂದು ಡಾರ್ಕ್ ಐಲೈನರ್ನೇ ತೆಗೆದು ನಾನು ಅಂದರೆ ನಾವು ಕಾಲೇಜಲ್ಲಿ ಅಪ್ಲೈ ಮಾಡ್ತೀವಲ್ವ, ಅದರದ್ದೇ ಒಂದು ಕಾಂಟೂರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಿಪ್ಸು ಕಾಂಟೂರ್ ಮಾಡೋಕ್ಕೆ ಒಂದು ಬ್ರೌನ್ ಶೇಡ್ ಅಥವಾ ಬ್ಲ್ಯಾಕ್ ಶೇಡ್ ಏನಾದ್ರು ತೊಗೊಂಡು ಆ ಲೈನರ್ನ ನೀಟಾಗಿ ನಾನು ಡ್ರಾ ಮಾಡ್ಕೊತಿದ್ದೀನಿ. ಅದಕ್ಕೊಂದು ನಿಮಗೆ ಸೂಪರಾಗಿರುವಂಥ ಶೇಪ್ ಸಿಗುತ್ತೆ, ಸ್ವಲ್ಪ ಚಿಕ್ಕದಾಗೂ ತೋರಿಸುತ್ತೆ. ಸೊ ಇವಾಗ ನಾನು ಲಿಪ್ಸ್ ಫುಲ್ ನಾನು 2 ಶೇಡಿಂದ ಕಂಪ್ಲೀಟ್ ಮಾಡ್ಕೊತಿದ್ದೀನಿ. ಒಂದು ಬಂದು ಈ ರೀತಿ ಫುಲ್ಲಾಗಿ ಅಪ್ಲೈ ಮಾಡ್ಕೊತಿದ್ದೀನಿ. ಇದೊಂದು ಸ್ವಲ್ಪ ಲೈಟ್ ಶೇಡು. ಇದು ನಮ್ಗೆ ಹಾಕ್ಕೊಂಡು ನಿಮಗೇನಾದ್ರು ಲೈಟಾಗಿ ಬೇಕಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನನಗೆ ಒಂಚೂರು ಮಿಡ್ಲಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕೊಡೋಕ್ಕೋಸ್ಕರ ಅದರಲ್ಲೇ ಒಂದು ಸ್ವಲ್ಪ ತುಂಬ ನಿಮ್ಗೆ ಪಿಂಕ್ ಕಲರ್ ಶೇಡಲ್ಲೇ ತುಂಬ ಡಾರ್ಕ್ ಪಿಂಕ್ ಇರೋದನ್ನ ತೆಗೆದು ಮಿಡಲ್ ಮಾತ್ರ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸೊ ಲೈಟಾಗಿ ಇವಾಗ ಒಂದು ಹೈಲೈಟರ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬ್ರೋಸ್ಗೆ, ಸ್ವಲ್ಪ ನೋಸ್ಗೆ, ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಟಚಪ್ ಮಾಡ್ಕೊತಿದ್ದೀನಿ. ಮತ್ತು ಮಿಡ್ಲಲ್ಲಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬ್ಲಶ್ಶು ಹಾಕ್ಕೊಂಡೆ. ಅದು ಲೈಟಾಗಿ ಬ್ಲಶ್ಶು. ಬಿಕಾಸ್ ನಮಗೆಲ್ಲ ಸ್ವಲ್ಪ ಚೀಕ್ಸ್ ಇರೋದ್ರಿಂದ ಬ್ಲಷ್ ಹಾಕಿದ್ರೆ ತುಂಬ ಅದೇ ಎದ್ದು ಕಾಣ್ತಿರುತ್ತೆ. ಹಾಗಾಗಿ ಪ್ರತಿಯೊಂದು ಈ ಚೀಕ್ ಸೈಡಲ್ಲಿ ಬರೋದೆಲ್ಲ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಲೈಟಾಗೆ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ಹೈಲೈಟ್ನೂ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಜಾಸ್ತಿ ಹೈಲೈಟ್ ಬೇಕು ಬಟ್ ಇಲ್ದಿರೋ ಥರ ಕಾಣಬೇಕು, ಆ ರೀತಿ ಹಾಕ್ಕೊತಿದ್ದೀನಿ. ಇವಾಗ ಕಂಪ್ಲೀಟಾಗಿ ಸ್ಯಾರಿ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೆ ಪ್ಲೀಟ್ ಮಾಡಿ. ಇವಾಗ ಒಂದು 2 ಮಿನಿಟ್ಸಲ್ಲೇ ಸ್ಯಾರಿನೂ ವೇರ್ ಮಾಡಿ ಆಯಿತು. ಸ್ಯಾರಿ ಬಗ್ಗೆ ನಿಮಗೆ ಐನಿಂಗ್ ಹೇಗೆ ಮಾಡೋದು ಏನು ಅನ್ನೋದೆಲ್ಲ ಡೀಟೇಲ್ಸ್ ಬೇಕಂದರೆ ಸುಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೋಟಿಕಲ್ಲಿ ನಿಮಗೆ ಅವೈಲಬಲ್ ಇದೆ. ಸೊ ಅದರಲ್ಲಿ ಫುಲ್ ಕಂಪ್ಲೀಟ್ ನಿಮಗೆ ಎಲ್ಲ ರೀತಿಯಾಗಿರುವಂಥ ಮೇಕಪ್ಪು, ಸಲೂನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿದೆ. ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡ್ಬೋದು, ಸ್ಯಾರಿ ಐನಿಂಗ್ ಹೇಗೆ ಮಾಡ್ಬೋದು, ಸ್ಮಾಲ್ ಪ್ಲೀಟ್ಸ್ ಇಟ್ಟು ಹೇಗೆ ಮಾಡ್ಬೋದು, ಅದೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸುಕನ್ಯಾ ಬ್ಯೂಟಿ ಆ್ಯಂಡ್ ಬೋಟಿಕಲ್ಲಿದೆ. ಸೊ ನಾವು ಹೊರಟಾದಮೇಲೆ ಇಲ್ಲಿಂದ ತುಂಬ ದೂರ ಹೋಗಬೇಕು. ಟೈಮ್ ಆಗಿದ್ದು ಸ್ವಲ್ಪ ಕಮ್ಮಿನೇ, ಒಂದು 5ಗೆಲ್ಲ ಬಿಟ್ವಿ. ಬಟ್ ಹೋಗೋಷ್ಟೊಳಗೇ ಕತ್ಲೆ ಆಗೋಕ್ಕೆ ಶುರುವಾಯಿತು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು 1/2 hour to 1 hour ಬರೀ ಫೋಟೋ ಶೂಟ್ಸು ಅದು ಇದು ಮಾಡ್ತಾಯಿದ್ರು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾಯಿತು. ಇವಾಗಿನ ಮದುವೆ ಎಲ್ಲ ಏನು ಅಂದರೆ ನಾವು ತುಂಬ ಲೇಟಾಗಿ ಹೋಗೋದೇ ಬೆಟರ್ ಆಯಿತಾ. ಬಿಕಾಸ್ ಬರೀ ಹೋಗಿ ವಿಶ್ ಮಾಡಿ ಊಟ ಮಾಡಿಬಿಟ್ಟು ಬರಬೇಕು. ಅಲ್ಲಿರೋದನ್ನೆಲ್ಲ ಹೋಗಿ ಎಂಜಾಯ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಕಷ್ಟನೇ. ಯಾಕಂದರೆ ನೋಡಿ, ನಾವು ಹೋದಾಗ ಬರೀ ಇಷ್ಟೇ ಜನ ಬಂದಿದ್ದರು. ಅವರು ಹಾಕಿರೋ ಟೈಮು ಬಂದು 6:30 ಅಂತ. ಸ್ಟಾರ್ಟ್ ಮಾಡಿದ್ದೆ ತುಂಬ ಲೇಟ್, 8:30 ಮೇಲೇ ಆಗೋಯ್ತು. ಸೊ ನಾವು ಮನೆಗೆ ಬರೋಷ್ಟರೊಳಗೆ 11:30 ಆ ಥರ ಆಗೋಯ್ತು, ತುಂಬ ಲೇಟ್ ಆಯಿತು. ಸೊ ಹೋಗಿದ ತಕ್ಷಣ ಒಂದು ಬ್ಲೂಬೆರಿದು ಡ್ರಿಂಕ್ ಕೊಟ್ಟರು, ತುಂಬ ಪಲ್ಪಿಯಾಗಿ ಚೆನ್ನಾಗಿ ಟೇಸ್ಟಾಗಿತ್ತು. ಡಿನ್ನರ್ ಬಂದು ಇದಿಷ್ಟು ಇತ್ತು. ಸೊ ವೆಜಿಟೇರಿಯನೂ ಇತ್ತು, ನಾನ್ ವೆಜಿಟೇರಿಯನೂ ಇತ್ತು. ಈ ಬಿರಿಯಾನಿಯಲ್ಲಿ ನನಗೆ ಎಷ್ಟು ತಿನ್ನೋಕ್ಕಾಗಲಿಲ್ಲ, ಅವರು ಹಾಕಿಬಿಟ್ರು. ಸೊ ಬರೀ ಅರ್ಧ ಮಾತ್ರ ಬಿರಿಯಾನಿ ತಿಂದಿದ್ದೀನಿ. ಸಲಾಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂದೆ. ಸೊ ಊಟ ಮಾಡಿಕೊಂಡು ನೈಟ್ ಟೈಮಲ್ಲಿ ಬರಬೇಕಾದ್ರೆ ರೂಟ್ ಮೇಪ್ ಹಾಕ್ಕೊಂಡು ಬರೋದು ತುಂಬ ಕಷ್ಟ. ರಾತ್ರಿಯೆಲ್ಲ ಅದು ಇದು ಏನೇನೋ ನಡೀತಾ ಇದೆ ಇವಾಗ ಪ್ರಪಂಚದಲ್ಲಿ. ಸೊ ಹೋಗ್ಬೇಕಾದ್ರೆ ಒಂದು 10 o'clock ಹಂಗೆ ಆಗೋಯಿತು. ಸೊ ಮುಗಿಸ್ಕೊಂಡು ಮನೆಗೆ ಹೋಗಿ ಸೇರಿಬಿಟ್ವಿ. ಎಲ್ಲೋಗಿ ಏನು ಮಾಡಿದ್ರು ಮನೆಗೆ ಬಂದರೆ ಒಂದು ನೆಮ್ಮದಿ. ನಮ್ಮ ವೀಕೆಂಡ್ ಈ ಒಂದು ಸೂಪರಾಗಿರುವಂಥ ಒಂದು ರಿಸೆಪ್ಷನಲ್ಲಿ ಮುಗೀತು. ಸೊ ಈ ವೀಕೆಂಡ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.